ಮತ್ತು ಉಳಿದಾಗೆ ಕೃಷ್ಣದಲ್ಲೂ ಕೂಡ ಸುಮಾರು 13 ವರ್ಷ ಆಗಿತ್ತು ನೋಟಿಫೈ ಆಗಿ. 13 ವರ್ಷ ಆದರೂ ಕೂಡ ಕೋರ್ಟು ಆಂಧ್ರ ಪ್ರದೇಶ ತೆಲಂಗಾಣದವರು ಕೇಸ್ ಹಾಕ್ಕೊಂಡಿದ್ದು. ಮತ್ತು ನಾವು ಕೂಡ ನೋಟಿಫಿಕೇಷನ್ ಬೇಗ ಮಾಡಿ 2050ಕ್ಕೆ ಇದರ ಅವಧಿ ಮುಗಿದೋಗುತ್ತೆ ಅಂತ ನಾವು ಕೂಡ ಕೇಸ್ ಹಾಕ್ಕೊಂಡಿದ್ವಿ. 13 ವರ್ಷ ಆದರೂ ಕೂಡ ಆಗಿರಲಿಲ್ಲ. ಈಗ ನಿನ್ನೆ ಕೇಸ್ ಇದ್ದಂಥ ಸಂದರ್ಭದಲ್ಲಿ 3 ಜನರ ಒಂದು ಬೆಂಚು ಕಾನ್ಸ್ಟಿಟ್ಯೂಟ್ ಮಾಡ್ತಾಯಿದ್ದಾರೆ. ಮಾಡಿ ಸೆಪ್ಟೆಂಬರಿಂದ ಹಿಯರ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಅಂದರೆ ಬೇಗ ಸೆಪ್ಟೆಂಬರ್ ಅಂದರೆ ಅಕ್ಟೋಬರ್ ನವಂಬರಲ್ಲಿ ಈ ವರ್ಷದ ಅಂತ್ಯಕ್ಕೆ ಬಹುತೇಕ ಕೇಸು ತೀರ್ಮಾನ ಆಗಿ ಆಮೇಲೆ ಒಂದು ತೀರ್ಪು ಬಂದರೆ ನಾವು ಗೇಟ್ ಎತ್ತರ ಮಾಡುವಂಥದ್ದು. ಗೇಟ್ ಎತ್ತರ ಆದಮೇಲೆ ರೈತರಿಗೆ ಪರಿಹಾರ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದೀವಾಗಲೇ. ಸ್ವಲ್ಪ ತ್ವರಿತಗತಿನಲ್ಲಿ ಅದು ಕೂಡ ಆಗುತ್ತೆ. ಅದೆಲ್ಲ ಆದರೆ ಒಂದು 130 TMC ನಾವು ನೀರನ್ನು ಬಳಸ್ಕೋಬೋದು. ಅದರಲ್ಲಿ ಒಂದು 9 ಪ್ರಾಜೆಕ್ಟ್ ಇದೆ. ಅದರಲ್ಲಿ 5 ಬಹುತೇಕ ಮುಗಿದಿದೆ. ಇನ್ನೊಂದು 2 ಅರ್ಧ ಆಗಿದೆ. ಇನ್ನು 2 ಪ್ರಾರಂಭ ಆಗೋ ಹಂತದಲ್ಲಿದೆ. ಇನ್ಫ್ರಾಸ್ಟ್ರಕ್ಚರು ಕೂಡ ಎಲ್ಲ ಬೇಗ ಆದರೆ 130 TMC ನೀರು ನಾವು ಬಳಸ್ಕೋಬೋದು ಆ ಭಾಗದಲ್ಲಿ. ಮತ್ತು ಎತ್ತಿನೊಳೆ ಕೂಡ ಕಾಮಗಾರಿ ತ್ವರಿತಗತಿನಲ್ಲಿ ಆಗ್ತಾಯಿದೆ. ಅದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ತುಮಕೂರಿಗೂ ಅನುಕೂಲ ಆಗುತ್ತೆ. ಮತ್ತು ಎಡದಂಡೆ ಅದ್ರ ಬಗ್ಗೆನೂ ಕೂಡ ನೆನ್ನೆ ಚರ್ಚೆ ಆಯಿತು. ಅವ್ರೇನು ಹಿಂದೆ ಬೊಮ್ಮಾಯಿಯವರಿದ್ದಾಗ 5300 ಕೋಟಿ ಕೊಡ್ತೀವಿ ಅಂತೇಳಿದರು. ಅದನ್ನು ಪಾಟೀಲರು ಜಲಶಕ್ತಿ ಮಂತ್ರಿಗಳಿಗೆ ನಾವು ಕೂಡ ನಾನು ಶಿವಕುಮಾರ್ ಅವರಿಬ್ಬರು ಜ್ಞಾಪಿಸಿದ್ದೀವಿ. ಒಂದೇ ಸಲ ಇಲ್ಲಾದರೂ ಪಾರ್ಷಿಯಲ್ ಆಗಿದ್ರು ಕೊಡಲಿ, ಒಂದೇ ಸಲ ಕೊಡಬೇಕು ಅಂತೇನೆಲ್ಲ 2-3 ಕಂತಲ್ಲಿ ಕೊಟ್ಟರು ಏನು ತೊಂದರೆ ಏನೂ ಇಲ್ಲ. ಈಗಾಗಲೇ ನಾವು ಒಂದು 12,000 ಕೋಟಿ ಖರ್ಚು ಮಾಡಿದ್ದೀವಿ. ಅದು ಕೂಡ ಆದಷ್ಟು ಬೇಗ ಆಗುತ್ತೆ. 2028ಕ್ಕೆ ಎತ್ತಿನಹೊಳೆ ಮತ್ತು ಭದ್ರಾ ಮೇಲ್ದಂಡೆ ಅದು 2 ಕೂಡ ನಾವು ಮುಗಿಸ್ಬೇಕು ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಹರ್ಲ್ಸ್ ಎಲ್ಲ ಕೆಲವಿತ್ತು, ಅದನ್ನೆಲ್ಲ ಕೂಡ ಅದಕ್ಕೆ ಆ ಹರ್ಲ್ಸ್ ಏನೇನಿತ್ತು ಅದಕ್ಕೆಲ್ಲ ಕೂಡ ಪರಿಹಾರ ಕೊಟ್ಟಿದ್ದೀನಿ. ಕರ್ನಾಟಕದಿಂದ ವಿಳಂಬ ಆಗಿಲ್ಲ. ಅದೇನಾಗಿದೆ, ಫಾರೆಸ್ಟ್ ಲ್ಯಾಂಡಲ್ಲಿ ಬರುತ್ತೆ. ಅದರಲ್ಲಿ ಒಂದು 40-50 ಎಕರೆ ವೈಲ್ಡ್ ಲೈಫ್ ಬರುತ್ತೆ. ಆ ವೈಲ್ಡ್ ಲೈಫ್ ನಾವು ಕೆಲಸ ಕೂಡ ಪ್ರಾರಂಭ ಮಾಡಿದ್ರು ಕರ್ನಾಟಕದವರು ಭಾಳ ಹಿಂದೆಯೇ. ಆಮೇಲೆ ಅಲ್ಲಿ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇರುತ್ತೆ ಒಬ್ಬ ಅಧಿಕಾರಿಗೆ. ಅವರೇನು ಮಾಡಿದರೆ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಾಗ ಅದರ ಮೇಲೆ ಹೈಕೋರ್ಟ್ಗೆ ಹೋಗಿ ಕ್ವಾಶ್ ಮಾಡಿದ್ರು, ಮುಗಿದೋಗಿತ್ತು. ಅದೇನೋ ಆ ಸಂದರ್ಭದಲ್ಲಿ ಸುಪ್ರೀಂಗೆ ಹೋಗೋಣ ಅಂತ ತೀರ್ಮಾನ ತೊಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋದರು. 3 ವರ್ಷ ಆದರೂ ಕೂಡ ಇನ್ನೂ ಸುಪ್ರೀಂ ಕೋರ್ಟಲ್ಲಿ ವ್ಯಾಜ್ಯ ಇತ್ಯರ್ಥ ಆಗಲಿಲ್ಲ. ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳಿಂದ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ತೀರ್ಮಾನ ತಗೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ AG ಅವರು ಮತ್ತು ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಮುಂದಿನ ವಾರ ತೀರ್ಮಾನ ತಗೊಳ್ತೀನಿ. ನನಗೆ ಕಡತ ಬಂದಿತ್ತು, ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀನಿ. ಅದೊಂದು ತೀರ್ಮಾನ ಆದರೆ ಕಳಸಾ ಬಂಡೂರಿದು ನಮಗೆ ಬೇಗ ಪ್ರಾರಂಭ ಮಾಡಬೇಕು. ಅದೇ ಅದರ ಬಗ್ಗೆ ತೀರ್ಮಾನ ತಗೋಬೇಕು.